ಎಲ್ಲ ಬಂಧುಗಳಿಗೆ, ಕನ್ನಡಿಗರಿಗೆ ಮತ್ತು ವಿಶೇಷವಾಗಿ ಇತಿಹಾಸದಲ್ಲಿ ಆಸಕ್ತಿ ಇರುವಂಥ ನಮ್ಮ ಸ್ನೇಹಿತರಿಗೆ ಈಗ ಸದ್ಯಕ್ಕೆ ಪ್ರಸ್ತುತ ಬಂದಿರುವಂಥ ಒಂದು ವಿಷಯ ನಡೀತಿರೋದಂದರೆ ಟಿ ವಿನಲ್ಲಿ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿರೋದು. ಇದರ ಪ್ರಕಾರ ನಾನು ನಿಮಗೆ ನನ್ನ ಇತಿಹಾಸ ಓದಿದ ಬಗ್ಗೆ, ಕೆಲವು ಪುಸ್ತಕಗಳನ್ನು ಓದಿದ ಬಗ್ಗೆ, ಆಗಿನ ಒಂದು ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಹೇಗೆ ಇತ್ತು ಅನ್ನೋದರ ಒಂದು ಸಂಕ್ಷಿಪ್ತ ಹೇಳಿಬಿಡ್ತೇನೆ. ಏನಿತ್ತು ಅಂತಂದರೆ, ಪ್ರತಿ ರಾಜಧಾನಿಯಲ್ಲಿ ಒಂದು ಕೋಟೆ ಇರ್ತಾಯಿತ್ತು. ಆ ಕೋಟೆಯ ಸುತ್ತಲೂ ಸುಮಾರು 10 ಅಡಿ ಆಳದ ಒಂದು ಕಂದಕ ನಿರ್ಮಿಸಿ ಅಲ್ಲೆಲ್ಲ ನೀರು ತುಂಬಿರ್ತಾಯಿದ್ರು. ಕೋಟೆಗೆ ಒಂದು ಬಾಗಿಲಿರ್ತಿತ್ತು. ಕೆಲವು ಕಡೆ 4 ದಿಕ್ಕಿನಲ್ಲಿ ಬಾಗಿಲು, ದೊಡ್ಡ ದೊಡ್ಡ ಕೋಟೆಗಳಿಗೆ 4 ದಿಕ್ಕಿನಲ್ಲಿ ಬಾಗಿಲು ಉಂಟು. ಆ ಕೋಟೆ ಒಳಗಡೆ ಅರಮನೆ ಇರ್ತಾಯಿತ್ತು, ರಾಜ ಇರ್ತಾಯಿದ್ದ, ರಾಣಿ ಇರ್ತಾಯಿದ್ರು, ಸೇವಕರು ಮತ್ತು ದಂಡನಾಯಕರು, ಸೈನಿಕರು ಮತ್ತು ಪ್ರಮುಖ ವ್ಯಾಪಾರಸ್ಥರು, ಈ ಕೆಲವು ಜನ ಅಲ್ಲಿ ಇರ್ತಾಯಿತ್ತು. ಅದ್ರ ಜೊತೆಗೆ ಅಲ್ಲಿ ಒಂದು ಗುಡಿ ಇರ್ತಾಯಿತ್ತು. ಆ ಗುಡಿ ಅಲ್ಲಿನೇ ಇರ್ತಾಯಿತ್ತು. ಮತ್ತು ಕೋಟೆ ಹೊರಗಡೆ ಒಂದು ಗುಡಿ ಇರ್ತಾಯಿತ್ತು ಭಾಳ ದೂರದಲ್ಲಿ. ಅದು ಯಾಕೆ ಇರ್ತಾಯಿತ್ತು ಅಂದರೆ, ಒಂದು ವಿಷಯ ಹೇಳ್ತೀನಿ ನಿಮಗೆ. ಈ ಶತ್ರುಗಳು ಬಂದು ಆಕ್ರಮಣ ಮಾಡಿದಾಗ ರಾಜ ಸೋತ ಅಂತಂದರೆ ಅವನೇನು ಮಾಡ್ತಿದ್ದ ಅಂದರೆ, ತನ್ನ ಅರಮನೆ ಇದ್ದಂಥ ಒಂದು ಗುಹಾಂತರ ಸುರಂಗ ಮಾರ್ಗದಿಂದ ಆ ಕೋಟೆ ಹೊರಗಿರುವಂಥ ಗುಡಿಯೊಳಗೆ ಹೋಗಿ ತಲುಪ್ತಾ ಇದ್ದ. ಅದು ಹೆಂಗಿರ್ತಿತ್ತು ಅಂದರೆ, ಒಬ್ಬರು ಅಥವಾ ಇಬ್ಬರು ನುಸುಳಿಕೊಂಡು ಹೋಗುವಂಥ ಒಂದು ಸುರಂಗ ಮಾರ್ಗ ಇರ್ತಾಯಿತ್ತು. ಎಲ್ಲಿಂದ? ಅರಮನೆಯಿಂದ ಕೋಟೆ ಹೊರಗಡೆ ಇರುವಂಥ ಒಂದು ದೇವಾಲಯಕ್ಕೆ, ಅದರ ಗರ್ಭಗುಡಿಯಲ್ಲಿ ಒಂದು ಇರ್ತಾಯಿತ್ತು. ಆತ ಏನು ಮಾಡ್ತಿದ್ದ, ತನ್ನ ರಾಣಿ ಮಕ್ಕಳ ಜೊತೆಗೆ ಬೇಕಾದಂಥ ಕೆಲವು ವಜ್ರ ವೈಡೂರು ಬಂಗಾರಗಳನ್ನು ತಗೊಂಡು ಪಾರಾಗಿ ಹೋಗ್ತಾ ಇದ್ದ. ಆನಂತರ ಕಾಲಾನುಕ್ರಮಣದಲ್ಲಿ ಮತ್ತೆ ಸೈನ್ಯ ಕಟ್ತಿದ್ದ, ಮತ್ತು ಅವ್ರ ವಿರುದ್ಧ ಯಾವನು ಗೆದ್ದಿದ್ದ ಅವನ ವಿರುದ್ಧ ಯುದ್ಧ ಮಾಡ್ತಿದ್ದ, ಮತ್ತು ಗೆದ್ದಿತ್ತಿದ್ದ. ಈ ರೀತಿ ಇರ್ತಾಯಿತ್ತು. ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳಬೇಕಂದ್ರೆ, ಗುಡಿ ಅನ್ನೋದೇನಿದೆ ಆಗಿನ ಕಾಲದಲ್ಲಿ ಒಂದು ಬ್ಯಾಂಕು. ಈಗೇನು ನಾವು ಬ್ಯಾಂಕ್ ಅಂತೀವಿ, ಬ್ಯಾಂಕ್. ಈ ಸಂಪತ್ತು ಎಲ್ಲಿರ್ತಿತ್ತಪ್ಪ? ರಾಜನ ಸಂಪತ್ತು ಸ್ವಲ್ಪ ರಾಜ ಅರಮನೆಯೊಳಗೆ ಇರ್ತಾಯಿತ್ತು, ಇನ್ನು ಸ್ವಲ್ಪ ಗುಡಿಯೊಳಗೆ ಇರ್ತಾಯಿತ್ತು. ಮುಖ್ಯ ಗುಡಿಯೊಳಗೆ ಕೆಲವೊಂದು ಇರ್ತಾಯಿತ್ತು. ಅದು ಅಲ್ಲಿ ಅರ್ಚಕರಿಗೆ ಮತ್ತು ರಾಜನಿಗೆ ಮಾತ್ರ ಗೊತ್ತಾಯಿತು. ರಾಜ ದೇವರ ಪ್ರವೇಶಕ್ಕೆ ಬಂದಾಗ ಉಳಿದವ್ರು ಯಾರೂ ಬರ್ತಾಯಿರಲಿಲ್ಲ. ಅದು ನಿರ್ಬಂಧನೇ ಇತ್ತು, ಉಳಿದವ್ರು ಯಾರೂ ಬರುವಂಗಿಲ್ಲ. ಈ ರೀತಿ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಇತ್ತು. ಅದು ರಾಜನಿಧಿ, ಟ್ರೆಜರಿ, ರಾಯಲ್ ಟ್ರೆಜರಿ. ಅದು ದೊಡ್ಡ ಪ್ರಮಾಣದಲ್ಲಿ ಇರ್ತಾಯಿತ್ತು, ಅಷ್ಟ ಪ್ರಮಾಣದಲ್ಲ. ಆಮೇಲೆ ಎಷ್ಟು ಸಂಪತ್ತು ದೋಚಿ ಹೋಗ್ತಾಯಿತ್ತು. ಶತ್ರು ಸೈನ್ಯದವರು ದೋಚ್ಕೊಂಡು ಹೋಗ್ತಾಯಿದ್ರು. ಹೆಣ್ಮಕ್ಳ ಮೈ ಮೇಲೆ ಬಂಗಾರಗಳಲ್ಲಿ ತಗೋತಾಯಿದ್ರು. ಖಡ್ಗ ಏನೇನು ಸಿಗ್ತೈತೆ ಎಲ್ಲ ಎತ್ತಾಯಿತು. ಹೀಗಾಗಿ ರಾಜನ ಬಂಗಾರ ಏನಿರ್ತಿತ್ತು, ರಾಜ ಹೋದ ನಂತರ, ರಾಜ ಆಡಳಿತ ಹೋದ ನಂತರ ಏನಾಯ್ತು ಅಂದರೆ, ಅದೆಲ್ಲ ದೇವಾಲಯದ ಮುಖ್ಯ ಮೂರ್ತಿಗೆ ಹೋಯಿತು. ಇವತ್ತು ದೇವಾಲಯದ ಮುಖ್ಯ ಮೂರ್ತಿ ತಲೆಯಲ್ಲಿ ಮೂಲ ಕಿರೀಟ, ಅದು ರಾಜನ ಕಿರೀಟ. ಅರ್ಥ ಆಯ್ತಾ? ಹಾಂ, ಇದು ಒಂದು ಲಿಂಕ್ ಇದೆ. ಇನ್ನು ನಿಧಿ ಮನೆಯೊಳಗಿರುವಂಥ ಒಂದು ವಿಷಯ, ಅದು ಅವ್ರದ್ದೇ ನಿಧಿ. ಅದು ಅವ್ರ ತಾತ ಮುತ್ತಾತರು 2-3 ತಲೆಮಾರಿನವರು ಯಾರೋ ಹೋಗೋದಿಟ್ಟಂಥದ್ದು. ಈಗ ಲಕ್ಕುಂಡಿ ಒಳಗೇನು ಸಿಕ್ಕಿದೆ ಆ ನಿಧಿ, ಅವ್ರ ಮನೆತನದ್ದೇ, ಅವರೇ ಅಲ್ಲಿ ಇದ್ದದ್ದು. ಅದು ಹಿಂದಿನ ಕಾಲದ ರಾಜರದಲ್ಲ. ಅದು ಭಾಳ ಸಣ್ಣ ಒಂದು ಗಡಿಗೆ ಇದೆ. ಹಾಂ, ಅದಕ್ಕೆ ಏನಿದೆ, ಅದಕ್ಕೆ ನಿಧಿ ಏನಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಕೊಪ್ಪರಿಗೆಗೇನು ತುಂಬಿದಂಥ ಬಂಗಾರದ ನಾಣ್ಯಗಳು, ಆಮೇಲೆ ಬಂಗಾರದ ಮೂರ್ತಿಗಳು, ಬೆಳ್ಳಿಯ ಮೂರ್ತಿಗಳು ಏನಿರ್ತಾಯಿತ್ತು, ದೊಡ್ಡ ಪ್ರಮಾಣದಿತ್ತು. ಅದಕ್ಕೆ ರಾಜನಿದ್ದಂಥದ್ದು. ಅದು ಯಾರೂ ಹೋಗೋದು ಇಡ್ತಿರಲಿಲ್ಲ. ಅದು ಭಾಳಷ್ಟು ಸಾದ ಗುಡಿಯೊಳಗೆ ಇರ್ತಿತ್ತು, ಇಲ್ಲ ರಾಜನ ಕಡೆ ಇರ್ತಾಯಿತ್ತು. ಇದು ವೈಯಕ್ತಿಕವಾದಂಥ ಮನೆಯೊಳಗಿರುವಂಥ ನಿಧಿ. ಅವರ ಮೂಲ ತಾತ ಮುತ್ತಾತರು, ಅವರ ಮೂಲ ಜನ ಕತ್ತಿಗಳು ಇದ್ದಿದ್ದು ಆಗಿನ ಕಾಲದಲ್ಲಿ. ನಮ್ಮ ಮನೆಗೂ ಸುಮಾರು ಒಂದು 10 ಕತ್ತಿಗಳಿದ್ದವು. ಅಂದರೆ ಪ್ರತಿಯೊಬ್ಬ ಮನೆಯೊಳಗೂ ಒಬ್ಬ ಸೈನಿಕ ಇರ್ತಾಯಿದ್ದ. ಹಾಂ,
ಕೋಟೆ ಹೊರಗಡೆನೂ ಜನ ಇರ್ತಾಯಿದ್ರು. ಅವರೆಲ್ಲ ಪ್ರತಿಯೊಬ್ಬರು ಮನೆಗೊಬ್ಬರು ಸೈನಿಕರು ಇರ್ತಾಯಿದ್ದರು. ಯುದ್ಧ ಸ್ಟಾರ್ಟ್ ಆಗ್ತಾರೆ, ಆ ಒಳಗಿನ ಸೈನಿಕರಷ್ಟೇ ಅಲ್ಲ, ಪ್ರತಿಯೊಬ್ಬ ಮನೆ ಇದ್ದರೂ ಒಬ್ಬೊಬ್ಬರು ಯುದ್ಧ ಮಾಡಲಿಕ್ಕೆ ಹೋಗ್ತಾಯಿದ್ರು. ಅವರಲ್ಲಿ ಖಡ್ಗ ಇರ್ತಿತ್ತು, ಢಾಲ್ ಇರ್ತಿತ್ತು, ಈ ಒಂದು ಸಿಸ್ಟಮ್ ಇರ್ತಿತ್ತು. ಎಷ್ಟೋ ಮನೆಗಳು ಇನ್ನೂ ನೋಡ್ರಿ ನೀವು, ಎಷ್ಟೋ ಮನೆಯೊಳಗೆ ಕತ್ತಿಗಳು, ಯುದ್ಧ ಮಾಡುವಂಥ ಕತ್ತಿಗಳು ಇನ್ನೂ ಇದ್ದಾವೆ. ಆ ಕತ್ತಿಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಈಗ ದೇವರ ಕಟ್ಟೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಆ ಕೆಲವು ಕತ್ತಿಗಳು ನಮ್ಮ ಪುರುವಂತರು ಉಪಯೋಗ ಮಾಡ್ತಾಯಿದ್ದಾರೆ, ತಿಳ್ತಾರೆ. ಪುರುವಂತರ ಕೈಗಳಿಗಿರುವಂಥದ್ದು ಏನು ಅವು ಕತ್ತಿಗಳು? ಅವು ವೀರ ಯೋಧರ ಕತ್ತಿ, ಮೊದಲಿದ್ದ ಕತ್ತಿಗಳು. ನಮ್ಮ ಮನೆಯೊಳಗೆ ಪುರುವಂತ ಇತ್ತು, ಕತ್ತಿ ಇತ್ತು. ಇದು ಸ್ವಲ್ಪ ಮಾಹಿತಿ. ಥ್ಯಾಂಕ್ ಯು.